ಸರ್ಪದೋಷ ಪರಿಹಾರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಬಟ್ ನೀವು ಯಾವತ್ತಾದ್ರೂ ಥಿಂಕ್ ಮಾಡಿದೀರಾ, ಸುಬ್ರಹ್ಮಣ್ಯನ ವಾಹನ ನವಿಲು, ಸರ್ಪಗಳನ್ನ ಕಂಡ್ರೆ ನವಿಲ್ಗಾಗಲ್ಲ. ಈ ಎರಡು ವೈರಿಗಳು ಒಂದೇ ಪ್ಲೇಸ್ ಅಲ್ಲಿ ಇರಕ್ಕೆ ಹೇಗೆ ಸಾಧ್ಯ? ಇನ್ನು ಗರುಡ ಮತ್ತೆ ಸರ್ಪಗಳು ಹಿತಶತ್ರುಗಳು. ಸುಬ್ರಹ್ಮಣ್ಯ ಷಷ್ಠಿ ಟೈಮ್ ಅಲ್ಲಿ ಗರುಡ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಆಗ್ತಾ ಇರತ್ತೆ. ಇಲ್ಲಿ ನವಿಲು ಅಹಂಕಾರ, ಸೌಂದರ್ಯ, ವಿಜಯದ ಸಂಕೇತ ಆದ್ರೆ ಸರ್ಪಗಳು ವಿಷ, ಭಯ, ಅಜ್ಞಾನದ ಸಂಕೇತ. ಅಂದ್ರೆ ದ್ವೇಷ, ವೈರತ್ವವನ್ನ ಮೀರಿ ಎಲ್ಲಾ ಶಕ್ತಿಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋರೆ ದೇವರು. ಇನ್ನು ಗರುಡ ಮತ್ತೆ ಸರ್ಪಗಳಿಗೆ ಯಾವ ತರ ದುಶ್ಮನ ಸ್ಟಾರ್ಟ್ ಆಗಿರ್ಬೋದು? ಇದಕ್ಕೆ ಮೂಲ ಕಶ್ಯಪ ಮಹರ್ಷಿ. ಕಶ್ಯಪ ಮಹರ್ಷಿಗೆ 2 ಜನ ಹೆಂಡತಿರಿರ್ತಾರೆ, ಕದ್ರು ಮತ್ತೆ ವಿನತೆ. ಇವರಿಬ್ರು ಅಕ್ಕ ತಂಗಿಂದ್ರು. ಕದ್ರು ನಂಗೆ 1000 ಮಕ್ಕಳು ಬೇಕು ಅಂತ ವರ ಕೇಳ್ತಾಳೆ. ಇದರಲ್ಲಿ ಒಬ್ಬ ವಾಸುಕಿ. ಇನ್ನ ವಿನತೆ ನಂಗೆ 2 ಮಕ್ಕಳು ಸಾಕು ಅಂತ ವರ ಕೇಳ್ತಾಳೆ. ಇದರಲ್ಲಿ ಅರುಣ ಮತ್ತೆ ಗರುಡ ಇಬ್ರು. ಸಮುದ್ರ ಮಥನದಲ್ಲಿ ಉಚ್ಚೈಶ್ರವಸ್ ಎಂಬ ದಿವ್ಯ ಕುದುರೆ ಉದ್ಭವ ಆಗುತ್ತೆ. ಇದನ್ನು ನೋಡಿದಂತಹ ಕದ್ರು ಮತ್ತೆ ವಿನತೆಗೆ ಇದರ ಬಾಲದ ಬಣ್ಣದ ಬಗ್ಗೆ ಚರ್ಚೆ ಆಗುತ್ತೆ. ವಿನತೆ ಇದು ಬಿಳಿ ಬಣ್ಣದ ಬಾಲ ಅಂತ ಹೇಳ್ತಾಳೆ. ಆದ್ರೆ ಕದ್ರು ತಾನು ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಳಕ್ಕೆ ತನ್ನ ನಾಗಪುತ್ರರಿಗೆ ಹೇಳ್ತಾಳೆ, ಹೋಗಿ ಕುದುರೆಯ ಬಾಲದಲ್ಲಿ ಅಂಟ್ಕೊಳ್ಳಿ ಅಂತ. ಹೀಗೆ ಕುದುರೆ ಬಾಲ ಕಪ್ಪಾಗಿ ಕಾಣೋ ತರ ಮಾಡಿ ಕದ್ರು ಪಣದಲ್ಲಿ ಗೆಲ್ತಾಳೆ. ವಿನತೆ ಸೋತು ಕದ್ರುವಿನ ದಾಸಿ ಆಗ್ತಾಳೆ. ಇದನ್ನ ನೋಡಿದಂತಹ ಗರುಡನ್ಗೆ ಕೋಪದ ಜೊತೆ ಬೇಜಾರು ಕೂಡ ಆಗುತ್ತೆ. ಆಗ ನಾಗಗಳನ್ನ ಕೇಳ್ತಾನೆ, ನನ್ನ ತಾಯಿನ ದಾಸ್ಯದಿಂದ ಬಿಡಿಸೋಕೆ ನಾನು ಏನ್ ಮಾಡ್ಬೇಕು ಅಂತ. ಆಗ ನಾಗಗಳು ಹೇಳ್ತಾರೆ, ದೇವತೆಗಳ ಹತ್ರ ಇರುವಂತಹ ಅಮೃತವನ್ನ ತಗೊಬಂದ್ ಕೊಡು, ನಿನ್ನ ತಾಯಿನ ದಾಸ್ಯದಿಂದ ಬಿಡುಗಡೆ ಮಾಡ್ತೀವಿ ಅಂತ. ಗರುಡ ದೇವಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಇಂದ್ರನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ ಅಮೃತ ಬೇಕು ಅಂತ. ಬಟ್ ಇಂದ್ರ ಅದನ್ನ ಕೊಡೋಕೆ ನಿರಾಕರಿಸ್ತಾನೆ. ಆಗ ಗರುಡ ದೇವತೆಗಳ ಜೊತೆ ಫೈಟ್ ಮಾಡ್ತಾನೆ. ಗರುಡ ಎಷ್ಟು ಸ್ಟ್ರಾಂಗ್ ಇದ್ದ ಅಂತಂದ್ರೆ ಇಂದ್ರ ತನ್ನ ವಜ್ರಾಯುಧನ ಯೂಸ್ ಮಾಡ್ಕೊಂಡ್ರು ಗರುಡನನ್ನ ಸೋಲ್ಸಕ್ಕಾಗಿಲ್ಲ. ಗರುಡ ದೇವತೆಗಳ ಕೈಯಿಂದ ಅಮೃತನ ತಗೋಬರ್ತಾನೆ. ಆದ್ರೆ ದೇವತೆಗಳು ಅಮೃತನ ವಾಪಸ್ ತಗೊಂತಾರೆ. ನಾಗಗಳಿಗೆ ಅಮೃತ ಸಿಗಲ್ಲ. ಆದ್ರೂ ಒಪ್ಪಂದದ ಪ್ರಕಾರ ವಿನತೆನ ದಾಸ್ಯದಿಂದ ಬಿಡುಗಡೆ ಮಾಡ್ತಾರೆ. ಇದಾದ ನಂತರ ಕೂಡ ಗರುಡ ಮತ್ತೆ ಸರ್ಪಗಳ ನಡುವೆ ವೈರತ್ವ ಹೀಗೆ ಇರುತ್ತೆ. ಗರುಡನ ಭಯದಿಂದ ವಾಸುಕಿ ನಾಗಕುಲದ ರಕ್ಷಣೆಗೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿನ ಬೇಡ್ಕೋತಾರೆ. ನೀನು ನನ್ ಜೊತೆ ಕುಕ್ಕೆಲೇ ಇರು, ನಾಗಕುಲದ ಸಂರಕ್ಷಣೆ ನಾನ್ ಮಾಡ್ತೀನಿ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ. ಇಲ್ಲಿ ನೋಡಿ, ಗರುಡನ್ಗೆ ದೇವತೆಗಳ ಹತ್ರ ಅಮೃತ ತಗೋಬರ್ಬೇಕಾದ್ರೆ ಅಮೃತನ ಕುಡ್ದು ಚಿರಂಜೀವಿ ಆಗುವಂತಹ ಚಾನ್ಸ್ ಕೂಡ ಇತ್ತು. ಬಟ್ ಗರುಡ ಆತರ ಮಾಡಿಲ್ಲ. ಯಾಕೆಂತಂದ್ರೆ ಗರುಡನ ಉದ್ದೇಶ ಆಗಿತ್ತು ತನ್ನ ತಾಯಿನ ದಾಸ್ಯದಿಂದ ಬಿಡುಗಡೆ ಮಾಡಬೇಕು ಅಂತ. ಈಗ ನಂಗೊಂದು ಕ್ವೆಶ್ಚನ್ ಇದೆ. ಸಮುದ್ರ ಮಥನ ಟೈಮಲ್ಲಿ ಮಂದರ ಪರ್ವತಕ್ಕೆ ವಾಸುಕಿಯನ್ನ ಹಗ್ಗ ತರ ಯೂಸ್ ಮಾಡ್ತಾರೆ. ಆಗ ಕೊನೆಗೆ ಅಮೃತ ಕೂಡ ಸಿಗುತ್ತೆ. ಆದ್ರೆ ದೇವತೆಗಳು ಅಮೃತನ ವಾಸುಕಿಗೆ ಯಾಕೆ ಕೊಟ್ಟಿಲ್ಲ? ವಾಸುಕಿ ಹೆಲ್ಪ್ ಮಾಡಿದ್ದ ತಾನೆ. ವಾಸುಕಿ ಗರುಡನ ಹತ್ರನೇ ಏನಕ್ಕೆ ಅಮೃತ ತಗೋಬಾ ಅಂತ ಹೇಳ್ದ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.